ಬರ ಅಭಿವೃದ್ಧಿ ವಿಚಾರ ಚರ್ಚಿಸೋಕೆ ಅವಕಾಶ ನೀಡಿದ ಬಿಜೆಪಿ ಜೆಡಿಎಸ್ ಇದೊಂದು ಆರೋಪ ಕೇಳಿ ಬರ್ತಾ ಇರೋದು. ವಿಪಕ್ಷ ನಡೆ ವಿರೋಧಿಸಿ ಕಾಂಗ್ರೆಸ್ ಕೂಡ ಧರಣಿಯನ್ನ ಮಾಡಿದೆ. ಈ ಕಡೆ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಪ್ರತಿಭಟನೆಯನ್ನು ಮಾಡಿದ್ರು. ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡಿಸಬೇಕು ಅಂತ ಒತ್ತಾಯಿಸಿ ಅದೇ ಸಂದರ್ಭದಲ್ಲಿ ಮಾಡಬೇಕಾಗಿರೋ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅಂತ ಈ ಕಡೆ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ವಿಧಾನಮಂಡಲ ಅಧಿವೇಶನದ ಕಲಾಪಕ್ಕೆ ನಿರಂತರವಾಗಿ ಅಡ್ಡಿಪಡಿಸುವ ಮುಖಾಂತರವಾಗಿ ಬರ ಅಭಿವೃದ್ಧಿ ವಿಚಾರವಾಗಿ ಸದನದಲ್ಲಿ ಚರ್ಚಿಸೋಕೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಅವಕಾಶ ನೀಡ್ತಾ ಇಲ್ಲ ಅಂತ ಆರೋಪಿಸಿ ವಿಧಾನಸೌಧದ ಆವರಣದಲ್ಲಿರುವಂತಹ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಸಚಿವರು ಕಾಂಗ್ರೆಸ್ ಶಾಸಕರು ಶುಕ್ರವಾರ ಪ್ರತಿಭಟನೆಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಬಿಕೆ ಹರಿಪ್ರಸಾದ್ ಅವರು ರಾಜ್ಯದ ಜನರ ಸಂಕಷ್ಟಕ್ಕಿಂತ ಬಿಜೆಪಿ ಶಾಸಕರಿಗೆ ಸದನದಲ್ಲಿ ರಾಜಕೀಯ ಗದ್ದಲವೇ ಪ್ರತಿಷ್ಠೆ ಆಗಿರುವುದು ನಾಚಿಕೆಗೇಡು. ಬಹುತೇಕ ಜಿಲ್ಲೆಗಳಲ್ಲಿ ಬರದ ಬವಣೆ ಹೆಚ್ಚಾಗಿದೆ. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ವಿರೋಧ ಪಕ್ಷಗಳು ಸದನದಲ್ಲಿ ಈ ಕುರಿತು ಚರ್ಚೆ ನಡೆಸುವ ಬದಲು ಸದನವೇ ನಡೆಯದಂತೆ ಗದ್ದಲ ನಡೆಸಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿವರಾಜ ತಂಗಡಗಿ ಇದೇ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಬಿಜೆಪಿಗೆ ಜನರ ಸಮಸ್ಯೆಗಳ ಬಗ್ಗೆ ಕಾಳಜಿ ಇದ್ರೆ ಸದನದ ಬಾಗಿಲು ಮುಚ್ಚಿಸುವ ಬದಲು ಸದನದ ಬಾಗಿಲು ತೆರೆಸಿ ಆ ನಂತರ ಚರ್ಚೆಗೆ ಬರಬೇಕಾಗಿತ್ತು. ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೀವಿ ಅಂತ ಶಿವರಾಜ ತಂಗಡಗಿ ಅವರು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಾಕಷ್ಟು ವಿಚಾರಗಳು ಜ್ವಲಂತ ಸಮಸ್ಯೆಗಳಿಗಿದೆ, ಅವುಗಳ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಇವ್ರು ಯಾವುದೋ ಒಂದು ಎರಡೇ ವಿಚಾರವನ್ನು ಇಟ್ಕೊಂಡು ಎಲ್ಲವನ್ನ ಹಾಳು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಅಂತ ಇದೇ ಸಂದರ್ಭದಲ್ಲಿ ಹೇಳ್ತಾ ಇರೋದು. ಇನ್ನು ಬಿಜೆಪಿಗೆ ತನ್ನ ಪ್ರತಿಷ್ಠೆಗೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ರಾಜ್ಯದ ಅಭಿವೃದ್ಧಿ ವಿಚಾರಗಳ ಕುರಿತು ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚೆ ನಡೆಸುವುದಕ್ಕೆ ಬಿಜೆಪಿಗೆ ಎಳ್ಳಷ್ಟು ಆಸಕ್ತಿ ಇಲ್ಲ. ಹೀಗಾಗಿ ಸದನದ ಕಲಾಪಕ್ಕೆ ನಿರಂತರವಾಗಿ ಅಡ್ಡಿಪಡಿಸುವ ಮುಖಾಂತರವಾಗಿ ಜನವಿರೋಧಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸದಸ್ಯರು ಉದ್ದೇಶಪೂರ್ವಕವಾಗಿ ಕಲಾಪಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಅವರ ಈ ನಡೆಯಿಂದ ಆ ಪಕ್ಷಕ್ಕೆ ಪ್ರಜಾತಾಂತ್ರಿಕ ವ್ಯವಸ್ಥೆಯ ಮೇಲೆ ಗೌರವ ಇಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಜನರ ಸಮಸ್ಯೆಗಳಿಗಿಂತ ಬಿಜೆಪಿಗೆ ತನ್ನ ಪ್ರತಿಷ್ಠೆಗೆ ಹೆಚ್ಚಾಗಿದೆ ಅನ್ನೋದನ್ನ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಾ ಇರೋದು, ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಇದು ರಾಜಕೀಯ ಇನ್ನೊಂದು ಮತ್ತೊಂದು ಸೆಕೆಂಡ್ರಿ ಬಿಡಿ, ರಾಜಕೀಯ ಮಾಡಲೇಬೇಕಾಗತ್ತೆ. ಆದರೆ ಈ ಅಧಿವೇಶನಗಳು ನಡೆಯುತ್ತೆ ಅಂತ ಅಂದಾಗ ಪ್ರತಿಯೊಬ್ಬನೂ ಈ ರಾಜ್ಯದ ಜನತೆ ಯೋಚನೆ ಮಾಡೋದು, ಏನು ಚರ್ಚೆ ಮಾಡ್ತಾರೆ, ಏನು ನಿರ್ಧಾರ ಕೈಗೊಳ್ತಾರೆ, ಏನು ನಿರ್ಣಯ ಕೈಗೊಳ್ತಾರೆ. ಅದರಲ್ಲೂ ಈಗ ಕಾವೇರಿ ನೀರಿನ ಸಮಸ್ಯೆ ಇದೆ, ಮೇಕೆದಾಟು ಸಮಸ್ಯೆ ಇದೆ, ಬರದ ಪರಿಸ್ಥಿತಿ ಇದೆ, ಮಳೆ ಆಗ್ತಾ ಇಲ್ಲ, ಕೃಷಿ ಮಾಡೋದಕ್ಕಾಗ್ತಾ ಇಲ್ಲ, ಲಾಸ್ ಆಗ್ತಾ ಇದೆ, ವಿಪರೀತ ಸಮಸ್ಯೆಗಳಿದೆ. ಇವುಗಳ ಬಗ್ಗೆ ಚರ್ಚಿಸಿ ಏನು ಮಾಡೋಣ, ಏನು ಮಾಡಿದ್ರೆ ಒಳ್ಳೆಯದಾಗತ್ತೆ, ಏನು ಮಾಡಿದ್ರೆ ಸರಿ ಆಗತ್ತೆ, ಇದನ್ನು ಬಗೆಹರಿಸ್ಕೊಳ್ಳೋದು ಹೇಗೆ, ನಮ್ಮ ಕ್ಷೇತ್ರದಲ್ಲಿ ಇಷ್ಟು ಲಾಸ್ ಆಗಿದೆ, ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಅನ್ಯಾಯ ಆಗಿದೆ ಅಂತ ನಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದಾರೆ. ಜನಪ್ರತಿನಿಧಿಗಳಾದಂಥ ನಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದಾರೆ. ಸೊ ನಾವೊಂದು ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಬೇಕಾಗತ್ತೆ, ಕಬ್ಬಿಗೆ ಬೆಲೆ ಇಲ್ಲ, ಇನ್ನೊಂದು ಮತ್ತೊಂದು ಈ ಥರದ ವಿಚಾರಗಳು ಚರ್ಚೆ ಆಗಬೇಕು. ನೋಡಿ, ನಮ್ಮಲ್ಲಿ ಇಷ್ಟೇ ಹೆಕ್ಟರ್ ಭೂಮಿ ಇದೆ, ಇಷ್ಟೇ ನೀರಿರೋದು, ಮುಂದೆ ಏನು ಮಾಡೋದು, ಕುಡಿಯೋ ನೀರಿನ ಸಮಸ್ಯೆ ಆಗತ್ತೆ, ಇದನ್ನು ಮಾತಾಡೋದು ಬಿಟ್ಟು ಸಾಲ ಮನ್ನೋ ಅಥವಾ ಸಹಾಯ ಹಸ್ತನೋ ಅಥವಾ ಏನು, ನೀವು ಬರೀ ಯಾವುದೋ ಒಂದೆರಡು ವಿಚಾರ ಇಟ್ಕೊಂಡು ಅವರು ಇವರು ಎರಡೂ ಕಡೆಯವರು ರಾಜಕೀಯ ಮಾಡ್ಕೊಂಡು ಕೂತ್ರೆ ಹೇಗೆ ಅಂತ ಜನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮುಂದಿನ ಸುದ್ದಿಗೆ ಹೋಗ್ಬಿಡೋಣ. ಮುಂದಿನ ಸುದ್ದಿ ಈ ರೀತಿಯಾಗಿದೆ.